ಮಿಸ್ ಆಗಿರೋ ಎವಿಡೆನ್ಸ್ ಕಾಪಿಯಲ್ಲಿ ವಿದೇಶಿ ತಳಿ ಟಿಬೇಟಿಯನ್ ಮ್ಯಾಸ್ಟಿಫ್ ಕೂದ್ಲಿತ್ತು ಅಂತ ಗೊತ್ತಾಯ್ತು. ಹೈವೇಲಿ ನಾಯಿಗಳಿಲ್ಲ. ಸೊ ಆ ನಾಯಿ ಕೊಲೆಗಾರಂದೇ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದೆ. ಆ ಬೆಳದಿಂಗಲ ಬಾಲೆ ಯಾರು ಅಂತ ಚೆಕ್ ಮಾಡಕ್ಕೆ ದಿವ್ಯಾ ಅಜಯ್ ರೂಮ್ಗೆ ಹೋದ್ಲು. ಅವನ್ಗೂ ಆ ವಿಷಯ ಗೊತ್ತಿತ್ತು. ಅವನು ಚೆನ್ನಾಗಿ ಆಟ ಆಡಿಸ್ದ. ಟೋಲ್ CCTV ಫುಟೇಜ್ ನೋಡಿದಾಗ ಒಂದ್ ಲಾರಿ 3/4 ಗಂಟೆಗೆ ಹೋಗಿ ವಾಪಸ್ ಬಂದಿರೋದು ತಿಳಿಯಿತು. ಆ ಲಾರಿ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಅಜಯ್ಗೆ ಹೇಳ್ದೆ. ಮೀರಾ ಆಂಟಿ ಅದಿತಿ ಸಾಲ ತಗೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ರು. ಶ್ಯೂರಿಟಿ ಇಲ್ದೆ ಸಾಲ ಕೊಡಲ್ಲ ಅಂತ ಸಾಲ ಕೊಡೋರು ಹೇಳಿದ್ರು. ಬ್ಯಾಲಿಸ್ಟಿಕ್ ರಿಪೋರ್ಟ್ ಬಂದಿತ್ತು. ಶೂಟ್ ಹೇಗಾಗಿರ್ಬೋದು ಅಂತ ನಾನು ಅಜಯ್ ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡ್ಕೊಂಡ್ವಿ. ಅದರಿಂದ ನನಗೆ ಗೊತ್ತಾಗಿದ್ದ ಸತ್ಯ ಏನು ಅಂದ್ರೆ ನಂದಿನಿ ಅವರು ನಿರಪರಾಧಿ ಅಂತ. ಟ್ರಕ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು. ಅಕ್ಕ, ಆ ಟ್ರಕ್ ಬಗ್ಗೆ ಇನ್ಫಾರ್ಮೇಶನ್ ತೊಗೊಳಕ್ಕೆ ಹೇಳಿದ್ದೆ. ಇನ್ಫಾರ್ಮೇಶನ್ ಸಿಕ್ತು. ಆ ಟ್ರಕ್ SKS ಕಂಪನಿಗೆ ಸೇರಿತ್ತು. SKS ನಮ್ಮ ಟೀಮ್ ಆ ಕಂಪ್ನಿಗೆ ಸಂಬಂಧಪಟ್ಟವನ್ನ ವಿಚಾರಿಸಿದ್ದಾರೆ. ಆದರೆ ಅವರು ನಾವತ್ತು ಊರಲ್ಲೇ ಇರಲಿಲ್ಲ, ಬಾಂಬೆಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಬಾಂಬೆಗೆ ಹೋಗಿದ್ರು? ಇಲ್ಲ, ಬಾಂಬೆಗೆ ಹೋಗಿರೋದೇನೋ ನಿಜಾನೇ. ಅವ್ರು ಟ್ರಾವೆಲ್ ಮಾಡಿದ ಏರ್ ಟಿಕೆಟ್ಸ್ ನಮ್ಮ ಟೀಮ್ ಕಲೆಕ್ಟ್ ಮಾಡಿದ್ದಾರೆ. ಅವರು ಊರಲ್ಲಿಲ್ಲ ಅಂದ್ರೆ ಏನಂತೆ? ಯಾವ್ಯಾವ ಟ್ರಕ್ನ ಯಾರ್ಯಾರು ತಗೊಂಡೋಗಿದ್ದಾರೆ ಅಂತ ರಿಜಿಸ್ಟರ್ ಮೇಂಟೈನ್ ಮಾಡಿರ್ತಾರಲ್ವಾ? ಮಾಡಿದಾರಕ್ಕ. ಆದರೆ ಅವ್ರ ಹತ್ರ 20 ಇಂದ 25 ಟ್ರಕ್ಗಳಿದೆಯಂತೆ. ಇವತ್ತು ಒಂದು ಟ್ರಕ್ಗೆ ಒಬ್ಬ ಡ್ರೈವರು, ಒಬ್ಬ ಸೂಪರ್ವೈಸರ್ ಹೋದ್ರೆ ನಾಳೆ ಇನ್ಯಾರೋ ಹೋಗ್ತಾರಂತೆ. ರಿಜಿಸ್ಟರ್ ಮೇಂಟೈನ್ ಮಾಡ್ತಿದ್ದ ಹುಡುಗ ಊರಿಗೆ ಹೋಗಿದ್ದಾನಂತೆ. ಪಾಪ ಅವ್ರ ತಾಯಿನೋ ತೀರ್ಕೊಂಡಿದ್ದಾರಂತೆ. ಅವ್ನು ವಾಪಸ್ ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತಾರಂತೆ. ಆದರೆ ತಾಯಿ ತೀರ್ಕೊಂಡ್ರು, ಅಜ್ಜಿ ತೀರ್ಕೊಂಡ್ರು ಅಂತ ಸಹಜವಾಗಿ ಪೊಲೀಸರ ಹತ್ರ ಹೇಳೋ ಸುಳ್ಳು. ಅದಕ್ಕೆ ಆ ಹುಡುಗನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿದ್ದೀನಿ. ಎಸ್ ಸರ್, ಪ್ರೊಡ್ಯೂಸರ್ ಸಿದ್ಧಾರ್ಥ್ ಅವ್ರ ಕೊಲೆ ಕೇಸು ಚಾರ್ಜ್ ಶೀಟ್ ಹಾಕಿದ್ವಿ. ಸಂಬಂಧಪಟ್ಟವ್ರಿಗೆಲ್ಲ ಸಮನ್ಸ್ ಕಳಿಸಿದ್ವಿ. ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಇವತ್ತಿಂದ ಕೋರ್ಟಲ್ಲಿ ಎವಿಡೆನ್ಸ್ ಶುರು ಆಗುತ್ತೆ. ನಾ ಕೋರ್ಟ್ ಮುಗಿಸ್ಕೊಂಡು ನಿಮ್ಮ ಹತ್ರ ಬಂದು ರಿಪೋರ್ಟ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಕ್ಕ, ನಾನು ಹೊರಡ್ತೀನಿ. ಅಜಯ್, ಇವತ್ತು ಕೇಸಿಗೆ ಸಂಬಂಧಪಟ್ಟ ಎಲ್ಲರೂ ವಿಚಾರಣೆ ಮಾಡಿ ಮುಗಿಸ್ತಾರಾ? ಒಂದೇ ದಿನ ಎಲ್ಲರನ್ನೂ ವಿಚಾರಣೆ ಮಾಡಲ್ಲ ಅಕ್ಕ. ಒಬ್ಬರನ್ನೋ ಇಬ್ಬರನ್ನೋ ಮಾಡ್ತಾರೆ. ಮೊದಲನೇ ಸಾಕ್ಷಿ ಯಾರು? ಯಾಕೆ ಅಷ್ಟು ಕೆಟ್ಟದಂಗಾಗದು? ಅಲ್ಲ, ನೀನು ಈ ಕಡೆ ಅಮೂಲ್ ಬೇಬಿನೂ ಅಲ್ಲ, ಈ ಕಡೆ ವುಮೆನ್ಸ್ ಹಾಲಿಕ್ಸು ಅಲ್ಲ. ಇನ್ನು ಕೇಸ್ ವಿಷಯನ ಹೇಗೆ ಅರ್ಥ ಮಾಡಿಸೋದು? ಯಾಕಪ್ಪ, ನಮ್ಮ ಹುಡುಗಿನ ನೋಡಿದ್ರೆ ರೇಗಿಸ್ಬೇಕು ಅನ್ಸುತ್ತಾ? ಅವಳೇನು ದಡ್ಡಿ ಅಲ್ಲ, ತಿಳ್ಕೊ. ಹಾಗೇನಿಲ್ಲ ಅಕ್ಕ, ಸಾರಿಯಾ. ಈ ಕೇಸಿನ IO ನಾನೇ, ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ನಾನೇ. ಸೊ ಮೊದಲೇ ವಿಟ್ನೆಸ್ಸು ನಾನೇ. ಅಂದರೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ನನಗೆ ಗೊತ್ತಿರೋ ಸತ್ಯನ ನಾನು ಹೇಳಬೇಕು. ನಂತರ ಸಾಕ್ಷಿ ಪಟ್ಟಿಯಲ್ಲಿ ಕೊಲೆಯಾದ ಸಿದ್ಧಾರ್ಥ್ ಅವರ 2ನೇ ಹೆಂಡತಿ ಮಧುರಾ, ಅವ್ರ ತಂದೆ ತಾಯಿ, ಮಗು. ಅಟ್ ಪ್ರೆಸೆಂಟ್ ಅವ್ರ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋರು, ಮತ್ತೆ ಮುಂಚೆ ಕೆಲಸ ಮಾಡಿ ಬಿಟ್ಟು ಹೋಗಿರೋರು, ಅವರ ಆಪ್ತ ಸ್ನೇಹಿತರು, ಹೀಗೆ ಪಟ್ಟಿಲಿ ತುಂಬ ಜನ ಇದ್ದಾರೆ. ಸರಿ ಅಕ್ಕ, ಕೋರ್ಟ್ ಮುಗಿದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಬಾಯ್, ಹುಷಾರು. ಸರಿ, ಬಾಯ್ ಬಾಯ್. ಅತ್ಗೆ, ಅತ್ಗೆ, ಕುಕ್ಕರ್ ಕೂಗ್ತಾನೆ ಇದೆ. ಸಾರಿ, ಸೀದಾ? ಇಲ್ಲ, ನಾನು ಆಫ್ ಮಾಡಿದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ಇನ್ನೇನು ಯೋಚನೆ ಮಾಡ್ತಾ ಇರ್ತಾರೆ? ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ನೀವೇನು ಹೇಳಿದ್ರಿ? ಪತ್ತೇದಾರಿಕೆ ಕೆಲಸ ಜೊತೆಗೆ ಮನೆ ಕೆಲಸನೂ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ತಾನೆ? ನೋಡ್ತಾ ಇದೀವಲ್ಲ, ಇವತ್ತು ಕುಕ್ಕರು ಮನೆ ಕಿತ್ಕೊಂಡು ಹೋಗಕ್ಕೆ ಕೂಗ್ತಾ ಇದೆ, ನಾಳೆ ಹಾಲು ಹೊಡೆದೋಗುತ್ತೆ, ನಾಡಿದ್ದು ಅನ್ನ ಸುಟ್ಟು ಹೋಗುತ್ತೆ, ಆಚೆ ನಾಡಿದ್ದು ಸಿಲಿಂಡರ್ ಬ್ಲಾಸ್ಟ್ ಆದರೂ ಆಗ್ಬೋದು. ಬಾಯಿ, ಯಾವಾಗಲೂ ಮೊಸರಲ್ಲಿ ಕಲ್ಲು ಹೊಡ್ಕೋತೇನೆ ನಿನ್ನ ಕೆಲಸ. ಏನೋ ಹೇಳ್ದಿಯಲ್ಲೇ, ನಂಗೆ ಕೇಳಿಸ್ತಾ ಇಲ್ಲ. ನಾನೇನು ಹೇಳಿಲ್ಲ, ಗೊಣಗ್ತಾ ಇದ್ದೆ ಅಷ್ಟೇ. ಅದೇ ಏನು ಗೊಣಗ್ದೆ ಅಂತ. ಅಜ್ಜಿ,
ಅವಳ್ದು ಇದ್ದಿದ್ದೆ. ಕೂತ್ಕೊಮ್ಮ ನೀನು, ಕೂತ್ಕೊ. ಈಗ ಹೇಳಮ್ಮ, ಏನು ಚಿಂತೆ ಮಾಡ್ತಾ ಇದೀಯಾ? ಅದು ಏನು ಯೋಚನೆ ಅಂತ ಹೇಳಮ್ಮ ನನಗೆ. ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಜ್ಜಿ. ತುಂಬಾ ಸಿಕ್ಕಳಿವೆ, ಹೇಗ್ ಬಿಡ್ಸೋದೋ ಗೊತ್ತಾಗ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಬಾಚಣಿಗೆ ತಗೊಂಡು ಬಾ, ತಲೆಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಚಿ ಬಾಚ್ದ ಅಂದರೆ ನಿನ್ನ ತಲೆಯಲ್ಲಿ ಯಾವ ಸಿಕ್ಕು ಉಳಿಯೋದಿಲ್ಲ. ಅಯ್ಯೋ ಅಲ್ಲೋ ಗ್ರ್ಯಾಂಡ್ ಮದರ್, ಅವ್ರು ಹೇಳ್ತಾ ಇರೋದು ಕೂದಲಲ್ಲಿರೋ ಸಿಕ್ಕಿನ ಬಗ್ಗೆ ಅಲ್ಲ, ಕೇಸಲ್ಲಿರೋ ಸಿಕ್ಕಿನ ಬಗ್ಗೆ. ಅದನ್ನ ಯೋಚನೆ ಮಾಡಿ ಮಾಡಿನೇ ಕುಕ್ಕರ್ ಕೂಗಿದ್ದು ಕೇಳಿಸಿಲ್ಲ. ನಿನಗೆ ಮೊದಲೇ ಕಿವಿ ಕೇಳ್ಸ. ಓ ಅದ ಏನೋ ಬಾರಿ ಅರ್ಥ ಆದಂಗೆ. ಪ್ರತಿಭಾ, ಅದು ಯಾವ ಕೇಸು ಅಂತ ಹೇಳಮ್ಮ. ಅದನ್ನ ನಾನು ಲೇ ಅದೇನು ಅಂತ ಹೇಳ ಸಾಲ್ವ್ ಅದನ್ನ ಮಾಡ್ತೀನಿ. ಯಾಕೆ ಅನುಮಾನನಾ? ಖಂಡಿತ ಇಲ್ಲ ಅಜ್ಜಿ. ಪ್ರತಿಯೊಂದು ಹೆಣ್ಣಲ್ಲೂ ಒಬ್ಬ ಪತ್ತೆದಾರಿಣಿ ಇರ್ತಾಳೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟೇ. ನೀವೊಂದು ಚಾನ್ಸ್ ಕೊಟ್ಟು ನೋಡಿ, ನಾನು ಅದನ್ನ ಪ್ರೂವ್ ಮಾಡ್ತೀನಿ. ನಾನು ಚಾನ್ಸ್ ಕೊಟ್ರೆ ಸಾಕಾ ಅಥವಾ ಅಜ್ಜಿ ಹೇಳ್ತೀನಿ ಕೇಳಿ. ಕೊಲೆಗಾರ ನಂದಿನಿ ಅವ್ರ ಗಂಡಂಗೆ ಪಿಸ್ತೂಲಿಂದ ಶೂಟ್ ಮಾಡ್ದ. ಪಿಸ್ತೂಲ್ನ ನಂದಿನಿ ಅವ್ರ ಕಡೆಗೆ ಬಿಸಾಕ್ತ. ಟ್ರಕ್ ಹತ್ಕೊಂಡು ಹೋದ ಅಂತ ನಂದಿನಿ ಅವ್ರು ಹೇಳಿದ್ರು. ಅಲ್ಲಿಗೆ ಕೊಲೆಗಾರ ಟ್ರಕ್ ಡ್ರೈವರ್ ಇರ್ಬೋದು ಅಂತ ಒಂದ್ ಕ್ಷಣಕ್ಕೆ ಅನ್ಸುತ್ತೆ. ಕೊಲೆ ಆದ ಸ್ಥಳದಲ್ಲಿ ಟಿಬೇಟಿಯನ್ ಮ್ಯಾಸ್ಟಿಫ್ ವಿದೇಶ ತಳಿ ನಾಯಿಯ ಕೂದಲು ಸಿಕ್ತಂತೆ. ಆ ನಾಯಿ ನಂದಿನಿ ಅವ್ರದ್ದು ಅಲ್ಲ, ಸಿದ್ಧಾರ್ಥ್ ಅವ್ರದ್ದು ಅಲ್ಲ. ಕೊಲೆ ನಡೆದಿದ್ದ ಜಾಗದ ಹತ್ರ ಮನೆಗಳು ಇಲ್ಲ. ಅಕಸ್ಮಾತ್ ಇದ್ದಿದ್ರೆ ಅಲ್ಲಿನವರೇ ಆ ನಾಯಿನ ಸಾಕಿರ್ಬೇಕು, ವಾಕಿಂಗ್ ಕರ್ಕೊಂಡ್ ಬಂದಿರ್ಬೇಕು. ಒಂದು ವೇಳೆ ಕರ್ಕೊಂಡ್ ಬಂದಾಗ ಕೂದಲು ಬಿದ್ದಿರ್ಬೇಕು ಅನ್ಕೊಳ್ಳೋದಕ್ಕೆ. ಅಲ್ಲಿಗೆ ಒಂದೇ ಒಂದು ಸಾಧ್ಯತೆ ಅಂದ್ರೆ ಆ ನಾಯಿ ಕೊಲೆಗಾರಂಗೆ ಸಂಬಂಧಪಟ್ಟಿದ್ದಾಗಿರ್ಬೇಕು. ಆದ್ರೆ ಟ್ರಕ್ ಓಡಿಸೋನ್ಗೂ ಆ ವಿದೇಶಿ ತಳಿ ನಾಯಿಗೂ ಏನ್ ಸಂಬಂಧ ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಆ ಕೊಲೆಗಾರ ತಕ್ಕಮಟ್ಟಿಗೆ ರಿಚ್ ಆಗಿರ್ಬೇಕು. ಅಲ್ಲಿಗೆ ಸಾಮಾನ್ಯ ಟ್ರಕ್ ಓಡಿಸೋನ್ಗೆ ಅಂತ ನಾಯಿನ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು, ಇನ್ಯಾರೋ ದುಡ್ಡಿರೋರು ಟ್ರಕ್ ಓಡ್ಸೋನಿಗೆ ಹೇಳಿ ಕೊಲೆ ಮಾಡ್ಸಿರ್ಬೋದಲ್ವಾ? ಇಲ್ಲ ಕೊಲೆಗಾರ ಇನ್ಯಾರೋ ಇದ್ದು ಆ ಟ್ರಕ್ಕಲ್ಲಿ ಟ್ರಾವೆಲ್ ಮಾಡಿದ್ರೆ? ಯಾರು ಗೊತ್ತು? ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೋ ಕೊಲ್ಸಿದ್ರೆ? ಅದಕ್ಕೆ ನಂದಿನಿ ಅವ್ರ ಮನೇಲಿ ಆ ಟಿಬೇಟಿಯನ್ ಮ್ಯಾಸ್ಟಿಫ್ನ ಇರ್ಬೋದಲ್ಲ? ಅದಕ್ಕೆ ಈ ಕೊಲೆಗಾರ ನಂದಿನಿ ಬಾಯ್ ಫ್ರೆಂಡ್ ಏನಾದರೂ ಆಗಿದ್ರೆ? ನಂದಿನಿಗೆ ಬಾಯ್ ಫ್ರೆಂಡಾ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಬೇರೆ ಯಾರನ್ನಾರು ಮದುವೆ ಆಗಿರ್ಬೋದಲ್ವಾ? ಅಟ್ಲೀಸ್ಟ್ ಪ್ರೀತಿ ಆದರೂ ಮಾಡ್ತಿರ್ಬೋದಲ್ವಾ? ಅದೇನೋ ಹೇಳ್ತಾರಲ್ಲ, ಮದುವೆ ಇಲ್ಲದೆ ಒಟ್ಟಿಗಿದ್ದು ಅದು ಅದು ಅದೇನು ಅಂತ ಹೇಳಿ ಲಿವಿಂಗ್ ರಿಲೇಷನ್ಶಿಪ್. ಹಾಗೆ ಎದ್ದುಕೊಂಡು ಆ ಪಾಯಿಂಟನ್ನ ನಿನ್ನ ಹತ್ರ ಹೇಳದೇ ಇರ್ಬೋದಲ್ವಾ? ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ನಾನು ನಂದಿನಿ ಅವ್ರ ಮನೆಗೆ ಹೋಗಬೇಕು. ಬೇಡ, ಸಡನ್ನಾಗಿ ಹೋದ್ರೇ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ಪ್ರತಿಭಾ ಅವರೇ, ಯಾವಾಗ ಬಂದ್ರಿ? ಈಗ ಬಂದೆ. ಸಾರಿ, ಒಂದು ನಿಮಿಷ. ಬನ್ನಿ.
ಕೂತ್ಕೋ. ನಮ್ಮನೆ ಅಡ್ರೆಸ್ಸು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡಿದ್ದೀರಾ. ನಿಮ್ಮ ಅಡ್ರೆಸ್ ಹುಡ್ಕೋದು ಕಷ್ಟನಾ? ಕೋರ್ಟಿಂದ ಬರ್ತಿದ್ರಾ? ಕೊಲೆ ಆಪಾದನೆ ಹೊತ್ಕೊಂಡು ಕೋರ್ಟಲ್ಲಿ ನಿಂತ್ಕೊಳ್ಳೋದು ತುಂಬ ಕಷ್ಟ. ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆದರೆ ಅಷ್ಟೇ ಸಾಕು. ನನ್ನ ಉದ್ದೇಶನೂ ಅದೇ. ಆದಷ್ಟು ಬೇಗ ಕೊಲೆಗಾರನಿಗೆ ಶಿಕ್ಷೆ ಸಿಗಬೇಕು ಅಂತ. ಯಾಕೋ ನಿಮಗೆ ನಮ್ಮ ಅಕ್ಕನ ಮೇಲೆ ಅನುಮಾನ ಶುರುವಾದಂಗಿದೆ? ನಿಮಗೆ ಯಾಕೆ ಈ ಅನುಮಾನ ಬಂತು? ನಿಮ್ಮ ಮಾತಿನ ದಾಟಿ ನಿಮ್ಮ ನೋಟ ಹಾಗನ್ನಿಸ್ತು, ಅದಕ್ಕೆ ಹಾಗೆ ಕೇಳಿದೆ. ಸರಿ ಬಿಡಿ, ನಿಮ್ಮ ಅಕ್ಕನ ಅನುಮಾನಿಸಲ್ಲ. ಆದರೆ ನಿಮ್ಮ ಮೇಲೆ ಅನುಮಾನ ಪಡ್ಬೋದಾ? ನಿಮ್ಮ ಅಕ್ಕನ ಗಂಡನ್ನ ನೀವೇ ಕೊಂದಿರೋದು ಅಂತ? ವಾಟ್? ನಾನು ಕೊಲೆ ಮಾಡೋದಾ? ಇನ್ಫ್ಯಾಕ್ಟ್ ನಾನು ನಮ್ಮ ಭಾವ ಕ್ಲೋಸ್ ಆಗೇ ಇರಲಿಲ್ಲ. ಅಕ್ಕನ ಮದುವೆಗೂ ನಾನು ಬಂದಿರಲಿಲ್ಲ. ಇವರಿಬ್ಬರು ಡಿವೋರ್ಸ್ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಯಾಕೆ ಅಂದರೆ ನಾನು ಓದಿದ್ದೆಲ್ಲ ಊಟಿಲಿ. ಓದ್ ಮುಗೀತು. ಪಾಪ ಅಕ್ಕ ಈಗ ಒಂಟಿಯಾಗಿರ್ತಾಳಲ್ಲ, ಅದಕ್ಕೆ ಅವಳ ಜೊತೆಲಿ ಇರೋಣ ಅಂತ ಬಂದೆ. ನಮ್ಮ ತಂದೆ ಬಿಸ್ನೆಸ್ ಟೂರಿಗಂತ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು. ಅವ್ರಿಗೆ ವಿಷಯ ಗೊತ್ತಾಗಿ ವಾಪಸ್ ಬರಬೇಕಾದ್ರೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ. ಇಲ್ಲಿ ಕೇಸ್ ನಡೀತಾ ಇರೋದ್ರಿಂದ ನಾನು ಹೋಗಿ ಅವ್ರನ್ನ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಾನು ತುಂಬ ಟೆನ್ಷನಲ್ಲಿದ್ದೀನಿ. ನಂದಿನಿ ಅವರೇ, ನೀವು ಸಿದ್ಧಾರ್ಥ್ ಜೊತೆ ಡೈವರ್ಸ್ ಆದಮೇಲೆ ಮತ್ತೆ ಯಾಕೆ ಮದುವೆ ಆಗಲಿಲ್ಲ? ಅಥವಾ ಮದುವೆ ಆಗೋ ಯೋಚನೆಯಲ್ಲಿದ್ದೀರಾ? ಇಲ್ಲ, ಆ ಥರದ್ದು ಯಾವ ಯೋಚನೆನೂ ಮಾಡಲಿಲ್ಲ. ನನಗೆ ನನ್ನ ಮಗು ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಇದೆ. ನಿಮಗೆ ನಾಯಿಗಳಂದರೆ ತುಂಬ ಇಷ್ಟ ಅನಿಸುತ್ತೆ. ಹೌದು. ಕೆಳಗಡೆ ಒಂದು ನಾಯಿ ಇತ್ತಲ್ಲ, ಯಾವ ಬ್ರೀಡ್ ಅದು? ಸೇಂಟ್ ಬರ್ನೆಟ್. ಯಾಕೆ, ಭಯ ಆಯ್ತಾ? ಇಲ್ಲ, ಅದು ಬೊಗಳೇ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಅದು ನೋಡೋದಕ್ಕೆ ಭಯಂಕರವಾಗಿದೆ, ಬೊಗಳೋದಿಲ್ಲ. ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಕೇಳಿದೆ ಅಂದರೆ, ಟಿಬೇಟಿಯನ್ ಮ್ಯಾಸ್ಟಿಫ್ ಅನ್ನೋ ನಾಯಿ ಕೂದಲು ಕೊಲೆ ನಡೆದಿದ್ದ ಜಾಗದಲ್ಲಿ ಸಿಕ್ಕಿದೆ. ಆ ನಾಯಿಗೂ ನನ್ನ ಗಂಡನ ಕೊಲೆಗೂ ಏನು ಸಂಬಂಧ? ಆ ಬ್ರೀಡ್ ನಾಯಿ ಕೊಲೆಗಾರನಿಗೆ ಸಂಬಂಧಪಟ್ಟಿದ್ದು ಅಂತ ನಮ್ಮ ಅನುಮಾನ. ಆದರೆ ಅವತ್ತು ಕೊಲೆಗಾರನ ಜೊತೆ ಯಾವ ನಾಯಿನೂ ನೋಡಲಿಲ್ಲ. ಕೊಲೆಗಾರನ ಮನೇಲಿ ನಾಯಿ ಇರಬೇಕು. ಅದನ್ನ ಮೈ ಮೇಲೆ ಹತ್ತಿಸ್ಕೊಂಡು ಮುದ್ದಿಸ್ಬೇಕಾದ್ರೆ ಅದ್ರ ಕೂದಲು ಅವ್ರ ಬಟ್ಟೆಗೆ ಮೆತ್ಕೊಂಡಿರ್ಬೇಕು. ಅದೇನಾದರೂ ಕೊಲೆ ಆದ ಸ್ಥಳದಲ್ಲಿ ಬಿದ್ದಿರ್ಬೋದಾ? ಈ ಟಿಬೇಟಿಯನ್ ಮ್ಯಾಸ್ಟಿಫ್ ನಾಯಿ ಮಧುರ ಅವ್ರ ಮನೇಲಿ ಏನಾದರೂ ಇದೆಯಾ? ಏನೋ ಗೊತ್ತಿಲ್ಲ, ಆದರೆ ಅವಳು ಈ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೇಳ್ತೀರಾ? ಇವತ್ತು ಕೋರ್ಟಲ್ಲಿ ವಿಚಾರಣೆ ನಡೀತಲ್ಲ, ಆಗ ಮಧುರ ಅವರೇ ಹೇಳಿದ್ರು, ನಮ್ಮ ಭಾವ ಕೊಲೆ ಆದ ದಿನ ಮಧುರ ಅವರು ಸಂಜೆ 6 ಗಂಟೆಗೆ ಅವ್ರ ತಾಯಿ ಊರಿಗೆ ಹೋದ್ರಂತೆ. ಅವಳು ಅವ್ರ ತವ್ರ ಮನೇಲಿದ್ಲಂತೆ. ಪೊಲೀಸ್ನವರು ಸಿದ್ಧಾರ್ಥ್ ಕೊಲೆ ಆಗಿರೋ ವಿಷಯನ ಕಾಲ್ ಮಾಡಿ ಹೇಳಿದಾಗಲೇ ಅವಳಿಗೆ ಗೊತ್ತಾಗಿರೋದು. ಅವ್ರ ತಾಯಿ ಮನೆ ಯಾವ ಊರು? ಚಿತ್ರದುರ್ಗ. ಅವ್ರ ತವ್ರ ಮನೆಯವ್ರು ಹೇಗೆ? ಅಷ್ಟೇನು ಅನುಕೂಲವಂತರಲ್ಲ. ಯಾರ್ಯಾರಿದ್ದಾರೆ ಅವ್ರ ತವ್ರ ಮನೆಯಲ್ಲಿ? ಅವ್ರ ಅಪ್ಪ ಮತ್ತು ತಮ್ಮ. ಅಕ್ಕನ ಡ್ರಾಪ್ ಮಾಡೋದಕ್ಕೆ ಆಗಾಗ ಅವನು ಲೊಕೇಶನಿಗೆ ಬರ್ತಾ ಇದ್ದ, ಬಟ್ ಅವನ ಹೆಸರು ಏನು ಅಂತ ಗೊತ್ತಿಲ್ಲ. ಆದರೆ ಸಿದ್ದುನ ಮದುವೆ ಆಗೋದು ಅವ್ರು ಯಾರಿಗೂ ಇಷ್ಟ ಇರಲಿಲ್ವಂತೆ. ಅದಕ್ಕೆ ಅವ್ರು ಯಾರೂ ಮದುವೆಗೆ ಬರಲಿಲ್ಲ ಅಂತ ಕೇಳ್ಪಟ್ಟೆ. ಮಧುರ ಒಬ್ಬ ಕಲಾವಿದೆಯಾಗಿ ಹೇಗೆ? ಅಂದರೆ ಒಳ್ಳೆ ನಟಿನ? ಹೊಟ್ಟೆ ಕಿಚ್ಚಿಂದ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಆದರೆ ಒಳ್ಳೆ ನಟಿ ಅಲ್ಲ. ಎರಡನೇ ಹೆಂಡತಿ ಒಳ್ಳೆ ನಟಿಯಲ್ಲ, ಆದರೆ ಮೊದಲನೇ ಹೆಂಡತಿ ಒಳ್ಳೆ ಕಲಾವಿದೆ. ಏನಂದ್ರಿ? ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡ್ತೀರಾ. ಇನ್ನೇನಾದರೂ ಮಾಹಿತಿ ಬೇಕು ಅಂದರೆ
ಮತ್ತೆ ಬರ್ತೀನಿ. ಬಲ್ಲ. ಹಾಯ್ ನಂದಿನಿ, ಹಾಯ್ ರಾಗಿಣಿ. ಮಾಡ್ತೀನಿ ರೀ, ಒಂದು ನಿಮಿಷ ಮಾಡ್ತೀನಿ. ಇವರು ನನ್ನ ಪಾರ್ಟ್ನರ್. ಲೈಫ್ ಪಾರ್ಟ್ನರಾ? ಅಲ್ಲ, ನಾವಿಬ್ಬರು ಸೇರಿ ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀವಿ. ಹಾಯ್. ನಮಸ್ತೆ. ಪಾರ್ಟ್ನರ್ಸ್ ಅಂದರೆ ಮೆಂಟ್ಯಾಲಿಟಿ ಮ್ಯಾಚ್ ಆಗಬೇಕಲ್ವಾ? ನಿಮಗೂ ನಾಯಿ ಅಂದರೆ ತುಂಬ ಇಷ್ಟನಾ? ಅಫ್ಕೋರ್ಸ್, ನಮ್ಮನೇಲಿ ತುಂಬ ನಾಯಿಗಳಿದೆ. ಟಿಬೇಟಿಯನ್ ಮ್ಯಾಸ್ಟಿಫ್ ಇದೆಯಾ? ಟಿಬೇಟಿಯನ್ ಮ್ಯಾಸ್ಟಿಫ್ ಅದು ತುಂಬ ಚೀಪ್, ಅದು ಅದಕ್ಕೆ ಕಾಸ್ಟ್ಲಿ ಬ್ರೀಡ್ಸ್ ಎಲ್ಲ ಇದೆ ನನ್ನ ಹತ್ರ. ಹೋ, ಥ್ಯಾಂಕ್ಸ್. ಬರ್ತೀನಿ. ಎಸ್, ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಅಂತ, ಸೆನ್ಸಸ್ ಕಡೆಯಿಂದ ಬಂದಿದ್ದೀನಿ. ನನಗೆ ಜನರಲ್ ನಾಲೆಡ್ಜ್ ಅಂದರೆ ತುಂಬ ಆಸಕ್ತಿ. ತಕ್ಕ ಮಟ್ಟಿಗೆ ನಾನು ಅಪ್ಡೇಟ್ ಆಗಿದ್ದೀನಿ. ಪ್ರತಿಭಾ ಮೇಡಮ್, ನಮ್ಮ ಹಸ್ಬೆಂಡ್ ಕೇಸ್ ಶುರುವಾದ ದಿನ ನಿಮ್ಮನ್ನು ಕೋರ್ಟಲ್ಲಿ ನೋಡಿದ್ದೆ. ಆ್ಯಂಡ್ ನೀವು ಇದುವರೆಗೂ ಸಾಲ್ವ್ ಮಾಡಿರೋ ಕೇಸ್ಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ನಂದಿನಿ ಬಂದು ನಿಮ್ಮ ಹತ್ರ ಸಹಾಯ ಕೇಳಿದ್ಲಂತೆ, ಆ ವಿಷಯನೂ ಬಂತು. ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಬುದ್ಧಿವಂತರೇ ನೀವು. ಥ್ಯಾಂಕ್ಸ್. ಆದರೆ ನೀವು ಇಲ್ಲಿಗೆ ಬಂದಿರೋ ಉದ್ದೇಶ ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೋಡಿ, ನಾನು ಹೇಳಬೇಕಾಗಿರೋದನ್ನೆಲ್ಲ ಕೋರ್ಟಲ್ಲೇ ಹೇಳಿದ್ದೀನಿ. ಮತ್ತೆ ಮತ್ತೆ ನನ್ನ ಗಂಡನ ಸಾವಿನ ಬಗ್ಗೆ ಮಾತಾಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಸಾಧ್ಯ ಆದರೆ ಆ ಕೊಲೆಗಾರ ಯಾರು ಅಂತ ಕಂಡುಹಿಡಿರಿ. ದಟ್ಸ್ ಆಲ್. ಅದಕ್ಕೆ ನಿಮ್ಮ ಸಹಕಾರ ಬೇಕು. ನಾನು ಈಗಿರೋ ಮನಸ್ಥಿತಿಲಿ ನಿಮ್ಗೆ ಯಾವುದೇ ರೀತಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಐ ಆಮ್ ಸೋ ಸಾರಿ. ಪ್ಲೀಸ್. ಸಾರಿ. ಕಣ್ರಿ, ಅವ್ರ ಮಗಳು ಯಾರ ಜೊತೆನೂ ಓಡೋಗ್ಬಿಟ್ಟಿದ್ದಾಳಂತೆ. ಅಯ್ಯೋ, ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ ಬಿಡಿ. ಈ ಅಮ್ಮ ಇಷ್ಟೊಂದು ಗಾಸಿಪ್ ಮಾಡೋದು ನೋಡ್ತಿದ್ರೆ ಅಕ್ಕಪಕ್ಕದ ಮನೆ ವಿಚಾರ, ಅದರಲ್ಲೂ ಮಧುರ ಅವ್ರ ವಿಚಾರ 100% ಗೊತ್ತಿರಬೇಕು.